ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಸಂಡೇ, ಸೊ ಎಲ್ಲನ ಪ್ಲ್ಯಾನ್ ಮಾಡಿದ್ದೀರಾ? ನಾವು ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ. ಯೂಶಲಿ ವರ್ಕಿಂಗ್ ವುಮೆನ್ಸ್ಗಂತೂ ಸಂಡೇ ಬಂದರೆ ಮನೇಲಿರಬೇಕು ಅಂತ ಅನಿಸುತ್ತೆ. ಹಾಗೆ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಕೂಡ ಸ್ಪೆಂಡ್ ಮಾಡಬೇಕಂತ ಅನಿಸುತ್ತೆ ಅಲ್ವಾ? ಸೊ ನಾನಂತೂ ಈಗ ನನ್ನ ಫ್ಯಾಮಿಲಿ ಅಂದರೆ ನನ್ನ ಹಸ್ಬೆಂಡ್ ಹಾಗೂ ನನ್ನ ಮಗಳ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಹೋಗ್ತಿದ್ದೀನಿ ಏನು ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಫ್ರೆಂಡ್ಸ್, ನಾವಿವಾಗ ಮನೆಯಿಂದ ಹೊರಟಿದ್ವಿ. ಸಿಕ್ಕಾಪಟ್ಟೆ ಚಳಿ ಇದೆ ಹೊರಗಡೆ, ಬಟ್ ಸ್ಟಿಲ್ ಫ್ಯಾಮಿಲಿ ಟೈಮ್ ಮಿಸ್ ಮಾಡ್ಕೊಳೋ ಹಾಗಿಲ್ಲ ಅಲ್ವಾ? ಸೊ ನಾನು ಗಾಡೀಲಿ ಕೂತಿದ್ದೀನಿ, ಟ್ರಿಬಲ್ ರೈಡಿಂಗ್ ಹೋಗ್ತಾ ಇದೀವಿ. ಇದು ನಮ್ಮ ನಮ್ಮ ತುಮಕೂರಿನ ಫೇಮಸ್ ಪ್ಲೇಸ್ ಇದು. ಆ್ಯಂಡ್ ಇವರು ನಮ್ಮ ಬಾಸ್. ಇವರು ನೋಡಿದೆ, ಇವರು ಗುಡ್ ಮಾರ್ನಿಂಗ್ ಹೇಳ್ದೆ ನನ್ನ ದಿನ ಕಳಿಯಲ್ಲ. ಆ್ಯಂಡ್ ಇಲ್ಲಿ ಹೋಗ್ತಾ ಇದೀವಿ ಅನ್ಕೊಂಡ್ರ? ಇಲ್ಲ ಫ್ರೆಂಡ್ಸ್, ವಿ ಹ್ಯಾವ್ ಸಮ್ ಅದರ್ ಪ್ಲಾನ್. ಎಲ್ಲಿ ಹೋಗ್ತಾ ಇದೀವಿ, ಜಸ್ಟ್ ವೇಟ್ ಫಾರ್ 1 more minute. ಸೊ ನಾನು ಹೇಳ್ದಂಗೆ ಸಿಕ್ಕಾಪಟ್ಟೆ ಚಳಿ ಇತ್ತು, ತುಂಬ ಕೋಲ್ಡ್ ವೆದರ್ ಇದೆ. ಆ್ಯಂಡ್ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್, ನಮ್ಮ ಪ್ಲಾನ್ ಎಲ್ಲಿಗೆ ಅಂತ ಹೇಳ್ತಾ ಇದ್ನಲ್ಲ, ಆಗ್ಲಿಂದ ರೀಚ್ ಆಗ್ತಾ ಇದೀವಿ. ಸೊ ಈಗ ಗೊತ್ತಾಯ್ತಾ ಫ್ರೆಂಡ್ಸ್, ನಾವೆಲ್ಲಿಗೆ ಬಂದಿದ್ದೀವಿ ಅಂತ? ನಾವು ಬ್ಲೂ ಮೂನ್ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಡಿನ್ನರ್ಗೋಸ್ಕರ. ಅಫ್ಕೋರ್ಸ್ ಇಲ್ಲಿ ಯಾಕೆ, ನಾನ್ ವೆಜ್ ನೀವು ಟ್ರೈ ಮಾಡಬೇಕು ಅಂದರೆ ಒಳ್ಳೆ ರೆಸ್ಟೋರೆಂಟ್, ಒನ್ ಆಫ್ ದ ಬೆಸ್ಟ್ ರೆಸ್ಟೋರೆಂಟ್ ತುಮಕೂರಲ್ಲಿ ಬ್ಲೂ ಮೂನ್ ಫ್ಯಾಮಿಲಿ ರೆಸ್ಟೋರೆಂಟ್. ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಹೈಜೀನ್ ಆಗಿರುತ್ತೆ. ಹಾಗಾಗಿ ನಿಯರ್ಲಿ ನಾವು 10-12 ಇಯರ್ಸಿಂದ ನಾವು ಇಲ್ಲೇ ಬರ್ತೀವಿ. ಇಫ್ ಇನ್ ಕೇಸ್ ನಾವು ನಾನ್ ವೆಜ್ ಹೋಟೆಲ್ಗೆ ಪ್ಲ್ಯಾನ್ ಮಾಡಿದ್ರೆ ಯೂಶಲಿ ನಾವು ಬ್ಲೂ ಮೂನ್ಗೆ ಬರ್ತೀವಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸರ್ವಿಸ್, ಹಾಗೆ ಟೇಸ್ಟ್ ಕೂಡ. ಆ್ಯಂಡ್ ಅಫ್ಕೋರ್ಸ್ ವೇಟಿಂಗ್ ಫಾರ್ ದ ಫುಡ್. ಆರ್ಡ್ರ್ ಮಾಡಿದ್ದೀವಿ. ನಾವೇನು ಆರ್ಡ್ರ್ ಮಾಡಿದ್ವಿ? ಸೊ ಇದು ಮೆನು. ನಾವು ಆರ್ಡ್ರ್ ಮಾಡಿದ್ದು ಅರೌಂಡ್ 10-15 ಮಿನಿಟ್ಸ್ ಆದಮೇಲೆ ಬಂತು. ಸ್ಟಾರ್ಟರ್ಸಲ್ಲಿ ಫಸ್ಟ್ ನಾವು ಆರ್ಡ್ರ್ ಮಾಡಿದ್ದು 2 ಪ್ಲೇಟ್ ನುರಾನಿ ಹಾಗೆ 1 ಪ್ಲೇಟ್ ಚಿಕನ್ ಲಾಲಿಪಾಪ್. ಫಸ್ಟು ನಮಗೆ ಸಲಾಡ್ ಸರ್ವ್ ಮಾಡಿದರು. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಆರ್ಡರ್ಡ್. ನುರಾನಿ ಅಂತ ಇದು ಸಕ್ಕತ್ತಾಗಿರುತ್ತೆ. ಸೊ ಕಲ್ಮಿ ಕಬಾಬ್ ಆ ಥರನೇ ಇರುತ್ತೆ. ಆ್ಯಂಡ್ ಯೂಶಲಿ ಫ್ರೈಡ್ ಎಲ್ಲ ನಾವು ಕಡಿಮೆ, ಲಾಲಿಪಾಪ್ ಒಂದೇ ಪ್ಲೇಟ್ ಹೇಳಿದ್ವಿ ನನ್ನ ಮಗಳಿಗೋಸ್ಕರ. ಬಟ್ ನುರಾನಿ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಜ್ಯೂಸಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಆ್ಯಂಡ್ ಲಾಲಿಪಾಪ್ ಕೂಡ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಕ್ರಂಚಿಯಾಗಿ. ಆ್ಯಂಡ್ ಚಳಿಗಂತೂ ಸಖತ್ತಾಗಿರುತ್ತೆ ಇವೆರಡು. ಅದರಲ್ಲೂ ನುರಾನಿ ತುಂಬ ಸ್ಪೈಸಿ ಇರುತ್ತೆ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ, ವೆದರ್ ಆಲ್ರೆಡಿ ತುಂಬ ಕೋಲ್ಡ್ ಇತ್ತು, ಸೊ ಅದಕ್ಕೆ ಸರಿಯಾಗಿತ್ತು. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಡ್ರಿಂಕ್, ಬ್ಲೂ ಲಗೂನ್ ಅಂತ. ಇದು ಅಷ್ಟೇ ಚಿಲ್ಡ್ ಇರುತ್ತೆ, ಬಟ್ ಫ್ಲೇವರ್ಡ್ ಮಾತ್ರ ಆಸಮ್ ಇರುತ್ತೆ. ನೀವೇನಾನ ಬ್ಲೂ ಮೂನ್ ರೆಸ್ಟೋರೆಂಟಿಗೆ ಬಂದರೆ ಒಂದ್ಸತಿ ಈ ಬ್ಲೂ ಲಗೂನ್ ಟ್ರೈ ಮಾಡಿ. ಈಗ ಸ್ಟಾರ್ಟರ್ಸ್ ಆಯಿತು. ಮೇನ್ ಕೋರ್ಸಲ್ಲಿ ನಾವು ಬಟರ್ ನಾನ್ ಮತ್ತು ಚಿಕನ್ ಹೈದ್ರಾಬಾದಿ ಆರ್ಡ್ರ್ ಮಾಡಿದ್ವಿ. ಸೊ ಬಟರ್ ನಾನ್ ಅಂತೂ ಸಖತ್ ಸಾಫ್ಟ್ ಆಗಿರುತ್ತೆ, ಮೇಲೆಲ್ಲ ಬಟರ್ ಹಾಕಿರ್ತಾರೆ ಮತ್ತು ರೋಸ್ಟೆಡ್ ಎಳ್ಳು ಹಾಕಿರ್ತಾರೆ, ಸಖತ್ತಾಗಿರುತ್ತೆ. ಆ್ಯಂಡ್ ಚಿಕನ್ ಹೈದ್ರಾಬಾದಿ ಇನ್ನೊಂದು ಮಾತೇ ಇಲ್ಲ ಫ್ರೆಂಡ್ಸ್, ನೀವು ಒಂದ್ಸತಿ ಡೆಫಿನೆಟಾಗಿ ಟ್ರೈ ಮಾಡಿ. ಬಟರ್ ನಾನ್ ಜೊತೆ ಚಿಕನ್ ಹೈದ್ರಾಬಾದಿ, ಇಟ್ ಈಸ್ ವೆರಿ ಫೇಮಸ್ ಹಿಯರ್. ಆ್ಯಂಡ್ ನೋಡಿ, ನಾನು ಹೇಳ್ದಂಗೆ ಬಟರ್ ನಾನ್ ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ಚಿಕನ್ ಹೈದ್ರಾಬಾದಿ ಅಷ್ಟೇ ತುಂಬ ಸ್ಪೈಸಿ, ಸಖತ್ ಟೇಸ್ಟಿಯಾಗಿರುತ್ತೆ. ಇದಾದಮೇಲೆ ಆ್ಯಸ್ ಯೂಶುವಲ್ ತುಂಬ ಸ್ಪೈಸಿ. ಸೊ ಏನಾನ ಸ್ವೀಟ್ ತಿನ್ನಬೇಕು ಅಲ್ವಾ, ಎಸ್ಪೆಷಲಿ ಎಷ್ಟೇ ಕೋಲ್ಡ್ ಆಗಿದ್ರು. ಐಸ್ ಕ್ರೀಮ್ ಬಿಡ್ತೀವ? ಇಲ್ಲ, ನಾನು ನನ್ನ ಮಗಳು ಐಸ್ ಕ್ರೀಮ್ ತೊಗೊಂಡ್ವಿ. ಆ್ಯಂಡ್ ಫೈನಲಿ ಬಿಲ್ಲಿಂಗ್. ನನ್ನ ಹಸ್ಬೆಂಡ್ ಬ್ಯುಸಿ ಆಗಿದ್ರು ಬಿಲ್ ಪೇ ಮಾಡೋಕ್ಕೆ. ಅಷ್ಟರಲ್ಲಿ ನಾವೊಂದು ಸೆಲ್ಫಿ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಬ್ಲೂ ಮೂನಲ್ಲಿ ಒಂದು ಸೆಲ್ಫಿ ಪಾಯಿಂಟ್ ಇದೆ, ಅಲ್ಲಿ ಸೆಲ್ಫಿ ಮುಗಿಸ್ಕೊಂಡ್ವಿ. ಆ್ಯಂಡ್ ಈಚೆ ಬರ್ತಾ ಆ್ಯಸ್ ಯೂಶುವಲ್ ಸ್ವೀಟ್ ಬೀಡ ಅಂತೂ ತೊಗೋತೀವಿ. ನಾನು ಮಾತ್ರ 2 ತೊಗೊಂಡೆ, ನನ್ನ ಡಾಟರ್ ಬೇಡ ಅಂದ್ಲು. ಹಾಗಾಗಿ ಸೊ ಬಾಯಲ್ಲಿ ಬೀಡ ಇದೆ, ಸಖತ್ತು ಜ್ಯೂಸಿ ಟೇಸ್ಟಿಯಾಗಿದೆ. ಆ್ಯಂಡ್ ಫೈನಲಿ ಹೆಡಿಂಗ್ ಟುವರ್ಡ್ಸ್ ಮೈ ಹೋಮ್. ಇದಾಗಿತ್ತು ನಮ್ಮ ಸಂಡೇ ಆ್ಯಂಡ್ ಫ್ಯಾಮಿಲಿ ವೀಕೆಂಡ್, ಫ್ಯಾಮಿಲಿ ಟೈಮ್, ಫನ್ ಟೈಮ್. ಸೊ ನಿಮ್ಮ ಸಂಡೇ ಹೇಗಿತ್ತು? ನೀವು ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಟ್ರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.